ನಮಸ್ಕಾರ ಸ್ನೇಹಿತರೆ. ಮನಸ್ಸಿನ ನೆಮ್ಮದಿ ಮತ್ತು ಅದನ್ನು ಸಾಧಿಸುವ ಕೆಲವು ಸೂತ್ರಗಳ ಬಗ್ಗೆ ಇಂದು ತಿಳಿಯೋಣ. ಈ ಯುಗದಲ್ಲಿ ತಂತ್ರಜ್ಞಾನ, ಸ್ಪರ್ಧೆ, ಜೀವನದ ಗತಿ ಎಲ್ಲವೂ ಜೋರಾಗಿರುವಾಗ ಮಾನವನು ಅತ್ಯಂತ ಅಗತ್ಯವಿರುವ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ. ಮನಸ್ಸು ಸದಾ ಚಿಂತೆ, ಭಯ, ಹತಾಶೆ ಇದೆಲ್ಲವುದರ ನಡುವೆಯೇ ತೇಲಾಡುತ್ತಿದೆ. ಆದರೆ ಕೆಲವು ಸರಳ ಚಟುವಟಿಕೆಗಳು ಮತ್ತು ಧ್ಯೇಯಗಳ ಮೂಲಕ ನಾವು ಮತ್ತೆ ಆ ನೆಮ್ಮದಿಯ ಸ್ಥಿತಿಗೆ ಬರಬಹುದು. ಮೊದಲನೇ ಸೂತ್ರ, ಸ್ವೀಕಾರ ಮತ್ತು ನಂಬಿಕೆ. ಮನಸ್ಸಿನಲ್ಲಿ ನೆಮ್ಮದಿ ಇರುವುದು ಅಂದರೆ ಮೊದಲಿಗೆ ನಾವು ನಮಗೆ ಆಗದದ್ದು ನಮ್ಮ ಇಚ್ಛೆಗಳ ಮೇಲೆ ಇರುವ ನಿಯಂತ್ರಣವನ್ನು ಸ್ವೀಕರಿಸಬೇಕು. ಜಗತ್ತಿನಲ್ಲಿ ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿರುವುದಿಲ್ಲ ಎಂಬುದು ನಮ್ಮ ಅರಿವಿಗೆ ಬಂದಾಗ ನಂಬಿಕೆಯಿಂದ ಜೀವನದ ಓಟವನ್ನು ಸ್ವೀಕರಿಸೋಣ. ಪ್ರತಿಯೊಂದು ಅನುಭವವನ್ನು ಒಂದು ಪಾಠವಾಗಿ ನೋಡೋಣ. ಎರಡನೇದು, ಧ್ಯಾನ ಮತ್ತು ಪ್ರಾಣಾಯಾಮ. ಪ್ರತಿದಿನ 10ರಿಂದ 15 ನಿಮಿಷ ಧ್ಯಾನ ಅಥವಾ ಪ್ರಾಣಾಯಾಮ ಮನಸ್ಸಿಗೆ ಅಚುನಾಯಿತ ಶಾಂತಿಯನ್ನು ನೀಡುತ್ತದೆ. ಉಸಿರಿನ ಮೇಲೆ ಗಮನ ಹರಿಸುವುದು ಆಲೋಚನೆಗಳ ಜಾಲದಿಂದ ಹೊರಬರುವ ಪ್ರವೇಶದ್ವಾರವಾಗಬಹುದು. ಇವು ಕೇವಲ ಶಾರೀರಿಕ ಚಟುವಟಿಕೆಗಳಲ್ಲ, ಮನಸ್ಸಿನ ಸ್ಥಿರತೆಗೆ ಬಹುಮುಖ್ಯವಾಗಿವೆ. ಮೂರನೇ ಸೂತ್ರ, ಕ್ಷಮೆ ಮತ್ತು ಬಿಡುವು. ಪರರು ಮಾಡಿದ ತಪ್ಪುಗಳ ಬಗ್ಗೆ ನಿರಂತರ ಚಿಂತನೆ ನಮ್ಮ ಮನಸ್ಸಿಗೆ ಮಾತ್ರ ನೋವು ತಂದಿಡುತ್ತದೆ. ಕ್ಷಮೆ ಎಂಬುದು ಅವರಿಗೆ ಕೊಡುವ ಉಡುಗೊರೆ ಅಲ್ಲ, ಅದು ನಮಗೆ ನೀಡುವ ಶಾಂತಿಯ ದಾರಿ. ಬಿಟ್ಟುಕೊಡೋಣ, ಕ್ಷಮಿಸೋಣ, ಹಳೆ ಘಟನೆಗಳ ಕಾಡುಗಳಿಂದ ಹೊರಬರೋಣ. ಸೂತ್ರ 4, ಗುರಿಯೊಂದಿಗೆ ಜೀವನ. ಗುರಿಯಿಲ್ಲದ ಬದುಕು ಭ್ರಮೆಗಳಿಗೆ ಬಲಿಯಾಗುತ್ತದೆ. ಪ್ರತಿದಿನವೂ ಏನಾದರೂ ಒಂದು ಸಣ್ಣ ಗುರಿಯನ್ನು ಹೊಂದುವುದು, ಓದು, ಬರವಣಿಗೆ, ಮಿತ್ರರೊಂದಿಗೆ ಕಾಲ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಗುರಿಯೊಂದಿಗೆ ನಡೆಯುವ ಪ್ರತಿಯೊಂದು ಹೆಜ್ಜೆ ನಿರ್ದಿಷ್ಟತೆ ಮತ್ತು ಆಂತರಿಕ ಸಂತೋಷವನ್ನು ನೀಡುತ್ತದೆ. ಪ್ರಕೃತಿಯ ಸಂಪರ್ಕ. ಪ್ರಕೃತಿಯೊಂದಿಗೆ ನಮ್ಮ ಸಂಪರ್ಕ ಕಡಿತವಾಗಿರುವಾಗ ನಾವು ತಾವೇ ಕಳೆದು ಹೋದಂತೆ ಭಾಸವಾಗುತ್ತವೆ. ದಿನಕ್ಕೆ ಕನಿಷ್ಠ 20 ನಿಮಿಷ ನಡಿಗೆ, ಗಿಡಗಳ ಬಳಿ ಸಮಯ, ಹಕ್ಕಿಗಳ ನಿನಾದ ಈ ಎಲ್ಲವೂ ಮಾನಸಿಕ ನೆಮ್ಮದಿಗೆ ಟಾನಿಕ್ ಆಗಿವೆ. 6ನೇ ಸೂತ್ರ, ಸಾಮಾಜಿಕ ಸಂಪರ್ಕ. ಸ್ನೇಹಿತರು, ಕುಟುಂಬ ಮತ್ತು ಸಮಾನ ವಯಸ್ಕರೊಂದಿಗೆ ಸಂಪರ್ಕದಲ್ಲಿರುವುದು ನಿಜವಾದ ನೆಮ್ಮದಿಗೆ ದಾರಿ ತೋರಿಸುತ್ತದೆ. ಒಂದಷ್ಟು ಮಾತು, ಬೆಂಬಲದ ಸ್ಪರ್ಶ ಅಥವಾ ನಗೆಯ ಜೊತೆಗೆ ಕಳೆಯುವ ಕ್ಷಣ ಇವೆಲ್ಲವೂ ಹೃದಯ ಹಾಗೂ ಮನಸ್ಸಿಗೆ ಶ್ರದ್ಧೆ ನೀಡುತ್ತದೆ. 7ನೇ ಸೂತ್ರ, ಅಳತೆ ಮೀರಿ ಆಸೆಗಳಿಲ್ಲದೆ ಬದುಕು. ಅತಿಯಾದ ನಿರೀಕ್ಷೆಗಳು, ಹೆಚ್ಚಾದ ಹಂಬಲಗಳು, ಸದ್ಯದ ಪರಿಸ್ಥಿತಿಯಿಂದ ಅಸಮಾಧಾನ ಇವೆಲ್ಲವೂ ಮನಸ್ಸಿಗೆ ಅಶಾಂತಿಯ ಮೂಲಗಳು. ನಾವು ಹೊಂದಿರುವುದರ ಮೇಲೆ ಸಂತೋಷ ಪಡುವುದನ್ನು ಕಲಿತರೆ ನೆಮ್ಮದಿ ನಮ್ಮ ಅಂಗಳದಲ್ಲಿರುತ್ತದೆ. ಸೂತ್ರ 8, ತಾಯ್ನುಡಿ, ಧರ್ಮ ಮತ್ತು ಸಾಂಸ್ಕೃತಿಕ ಪ್ರೇರಣೆ. ಭಕ್ತಿ ಭಾವನೆಗಳು ಅಥವಾ ಕಾವ್ಯಗಳ ಅಧ್ಯಯನ ಇವೆಲ್ಲವೂ ಮನಸ್ಸಿಗೆ ಆಳವಾದ ನೆಮ್ಮದಿಯನ್ನು ತರಬಲ್ಲವು. ಪ್ರಾತಃ ಕಾಲದ ದೇವರ ನಮನ, ಹಾಡು ಕೇಳುವುದು ಅಥವಾ ಪವಿತ್ರ ಗ್ರಂಥಗಳ ಓದು ಇವು ಮನಸ್ಸಿಗೆ ಶಾಂತಿಯ ಲಾಲನೆ. ಸೂತ್ರ 9, ಕೃತಜ್ಞತೆ. ದಿನಕ್ಕೆ ಕನಿಷ್ಠ 5 ನಿಮಿಷ ನಾವು ನಮಗೆ ಇರುವ ಸದುಪಯೋಗಗಳ ಬಗ್ಗೆ ಕೃತಜ್ಞತೆ ಸೂಚಿಸಿದರೆ ಮನಸ್ಸಿನಲ್ಲಿ ಹಿಗ್ಗಿರುಮೆ ಉಂಟಾಗುತ್ತದೆ. ಕೃತಜ್ಞತೆ ತೋರಿಸುವುದು ನಮ್ಮ ಗಮನವನ್ನು ಕೊರತೆಯ ಕಡೆಗೆ ಅಲ್ಲ, ಸಂಪತ್ತಿನ ಕಡೆಗೆ ಸೆಳೆಯುತ್ತದೆ. ಸೂತ್ರ 10, ನಿರಂತರ ಕಲಿಕೆ. ಒಂದು ಹೊಸ ಕೌಶಲ್ಯ ಕಲಿಯುವುದು ಅಥವಾ ಹೊಸ ವಿಷಯ ತಿಳಿಯುವುದು ಮನಸ್ಸನ್ನು ಚುರುಕುಗೊಳಿಸುತ್ತದೆ. ಕಲಿಯುವ ಹಂಬಲವು ಜೀವನಕ್ಕೆ ಉತ್ಸಾಹ ನೀಡುತ್ತದೆ ಮತ್ತು ನಕಾರಾತ್ಮಕತೆಯಿಂದ ದೂರವಾಗಿ ಶ್ರದ್ಧೆಯತ್ತ ಒಯ್ಯುತ್ತದೆ. ಈ ಎಲ್ಲ ಸೂತ್ರಗಳು ನಮ್ಮೆಲ್ಲರೂ ಅನುಸರಿಸಬೇಕಾದ ಸರಳ ಮಾರ್ಗಗಳು. ಮನಸ್ಸು ಎಂದರೆ ಒಂದು ನದಿ, ಅದರ ಹರಿವನ್ನು ತಡೆಯಲು ಯತ್ನಿಸಬೇಡಿ, ಬದಲಿಗೆ ಅದರ ಹರಿವಿಗೆ ಸರಿಯಾದ ದಿಕ್ಕು ನೀಡಿ. ನೆಮ್ಮದಿ ಎಂದರೆ ಎಲ್ಲವೂ ತಕ್ಷಣ ಸರಿಯಾಗಿ ಇರುವುದು ಅಲ್ಲ, ಅದು ನಮಗೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ನಾವು ಕಲಿತಾಗ ಸಿಗುವ ಒಂದು ಸ್ಥಿತಿ. ಇಂದು ನೀವು ಈ ಸೂತ್ರಗಳನ್ನು ಅಳವಡಿಸಿಕೊಂಡರೆ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಯಥಾರ್ಥವಾಗಬಹುದು. ಧನ್ಯವಾದಗಳು.